ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ಮಧು. ನಾನು ಧ್ಯಾನಕ್ಕೆ 9 ವರ್ಷದಿಂದ ನಾನು ಧ್ಯಾನ ಮಾಡ್ತಿದ್ದೀನಿ. ಸೊ ಮೆಡಿಟೇಷನ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ರಿಯಲಿ ಒಂದು ಏನೋ ನಮಗೇನೋ ಸಿಕ್ಬಿಡ್ತು ಅಂತ ಆಗ ಅನಿಸುತ್ತೆ. ಏನೋ ಒಂಥರ ಖುಷಿ ಮೆಡಿಟೇಷನ್ ಮಾಡಿದ್ರೆ, ಏನೋ ಒಂಥರ ನೆಮ್ಮದಿ, ಒಂಥರ ಲೈಫ್ ಒಂಥರ ಈಸಿ ಆಗಿಬಿಟ್ಟಿದೆ, ಒಂಥರ ಪರ್ಫೆಕ್ಟ್ ಅಂತ ಅನಿಸುತ್ತೆ ಲೈಫಲ್ಲಿ ಮೆಡಿಟೇಷನ್ ಇಂಟ್ರೊಡ್ಯೂಸ್ ಆಗಿದ್ದು. ಆ್ಯಕ್ಚುಲಿ ನಾನು ಧ್ಯಾನ ಕಲ್ತಿದ್ದು ನಮ್ಮ ಹಸ್ಬೆಂಡ್ ಸುರೇಶ್ ಕಲಬುರ್ಗಿ ಅವರಿಂದ. ಅವರು 12 ಇಯರ್ಸಿಂದ ಧ್ಯಾನದಲ್ಲಿದ್ದಾರೆ. ನಾನು ಸುಮಾರು ಒಂದು 8-9 ಇಯರ್ಸಿಂದ ಧ್ಯಾನ ಮಾಡ್ತಿದ್ದೀನಿ. ಪ್ಲಸ್ ಧ್ಯಾನ ಮಾಡ್ತಿದ್ದಾಗ ನಾನು ಐ ವಾಸ್ ನಾನ್ ವೆಜಿಟೇರಿಯನ್. ಸೊ ನಾನು ನಾನ್ ವೆಜ್ ತಿಂತಾಯಿದ್ದೆ, ಧ್ಯಾನನೂ ಮಾಡ್ತಿದ್ದೆ. ಬಟ್ ಗ್ರ್ಯಾಜುವಲಿ ಆಮೇಲೆ ನನಗೆ ನಾನ್ ವೆಜ್ ತಿನ್ನಬಾರ್ದಂತ ಬಂತು ಮನಸ್ಸಲ್ಲಿ. ಸೊ ನಾನ್ ವೆಜ್ ಬಿಟ್ಟೆ. ನಾನ್ ವೆಜ್ ಬಿಟ್ಟಾದಮೇಲೆ ಆ ಮೆಡಿಟೇಷನ್ ಸ್ಟೆಪ್ಪು ಇನ್ನೂ ನನಗೆ ಈಸಿಯಾಗಿ ಆಯಿತು. ಇನ್ನು ಒಂದು ಗ್ರೋತ್ ಆದಂಗೆ ಆಯಿತು ಸ್ಪಿರಿಚುವಲಿ. ನನ್ನ ಇನ್ನರ್ ಸೆಲ್ಫಲ್ಲಿ ನಂದರಲ್ಲೇ ತುಂಬ ಚೇಂಜಸ್ ಕಾಣಿಸ್ತು ನನಗೆ. ಸೆಲ್ಫ್ ಕಾನ್ಫಿಡೆನ್ಸ್, ವಿಲ್ ಪವರ್, ಭಯ ಅದೆಲ್ಲ ನನಗೆ ತುಂಬಾ ಡಿಫ್ರೆನ್ಸ್ ಬಿದ್ದಿದೆ ನನ್ನ ಲೈಫಲ್ಲಿ. ತುಂಬಾ ಟ್ರಾನ್ಸ್ಫಾರ್ಮೇಷನ್ಸ್ ಆಗಿದೆ ನನ್ನ ಲೈಫಲ್ಲಿ. ಸೊ ನಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಒಂದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಆ್ಯಕ್ಚುಲಿ ನಾನು ಮೆಟ್ಲಿಂದ ಬಿದ್ದು ನನಗೆ ಚೆಸ್ಟ್ ಪೋರ್ಷನಲ್ಲಿ ನನಗೆ ತುಂಬ ಏಟಾಯಿತು. ಸೊ ಆವಾಗ ನನ್ನ ಚೆಸ್ಟ್ ಪೋರ್ಷನಲ್ಲಿ ಏನು ಹೇಳಬೇಕು, ಬ್ಲಡ್ ಕ್ಲಾಟ್ಸ್ ಆಗಿತ್ತು. ಫುಲ್ಲು ಬ್ಲಡ್ ಕ್ಲಾಟ್ಸ್ ಆಗಿ ನನಗೆ ನನ್ನ ಕೈಯೆಲ್ಲ ಎತ್ತಕ್ಕಾಗ್ತಿರ್ಲಿಲ್ಲ, ನನಗೆ ಯಾವುದೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬಾ ಶೂಟಿಂಗ್ ಪೇನ್ಸ್ ಇತ್ತು ನನಗೆ. ಎಷ್ಟು ಸಿವಿಯರ್ ಶೂಟಿಂಗ್ ಪೇನ್ಸ್ ಅಂದರೆ ಎಷ್ಟು ಸಫರ್ ಮಾಡಿದ್ದೀನಂದರೆ ಅದು ನನಗೆ ಆವಾಗ ನೆನ್ಪು ಮಾಡಿಕೊಂಡ್ರೆ ತುಂಬ ಭಯ ಆಗುತ್ತೆ. ಅಷ್ಟೊಂದು ಇತ್ತು ನನಗೆ ಸಿವಿಯರ್ ಪೇನ್ಸ್. ಶೂಟಿಂಗ್ ಪೇನ್ಸ್ ಬಂದರೆ ಸಾಕು, ನನ್ನ ಕಣ್ಣಲ್ಲಿ ಹಂಗೆ ನೀರು ಬರೋಕ್ಕೆ ಶುರು ಆಗಿಬಿಡ್ತಿತ್ತು. ಅಷ್ಟೊಂದು ಸಿವಿಯರ್ ಇತ್ತು ನನಗೆ ಪೇನ್ಸ್. ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಐ ಜಸ್ಟ್ ಹ್ಯಾಡ್ ಸ್ಕ್ಯಾನ್ ಮಾಡಿಸಿದ್ದೆ. ದೆನ್ ಅಗೇನ್ ನಾನೇನು ಹೋಗಿಲ್ಲ ಡಾಕ್ಟರ್ಸ್ ಹತ್ರ. ನನಗೇನೋ ಹಠ ಇತ್ತು, ನಾನು ಧ್ಯಾನದಲ್ಲೇ ವಾಸಿ ಮಾಡಬೇಕು. ಇಷ್ಟೊಂದು ನಾನು ಧ್ಯಾನ ಕಲಿತಿದ್ದೀನಿ, ನಾನು ಅದರಲ್ಲೇ ವಾಸಿ ಮಾಡ್ಕೊಬೇಕಂತ ಏನೋ ಒಂಥರ ಇನ್ನರ್ ನನಗೆ ಒಳಗಿಂದನೇ ಒಂದೇನೋ ಇದಾಗ್ತಿತ್ತು, ಧ್ಯಾನದಲ್ಲೇ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು. ಸೊ ಆವತ್ತು ಒಂದಿನ ನನಗೆ ತುಂಬಾ ಎಷ್ಟು ಸಿವಿಯರ್ ಅಂದರೆ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟೊಂದು ಸಿವಿಯರ್ ಆಗಿತ್ತು. ಸೊ ಆವತ್ತು ರಾತ್ರಿ ಒಂದಿನ ನಾನು ಧ್ಯಾನಕ್ಕೆ ಕೂತ್ಕೊಂಡೆ. ಪ್ರೇಮ್ನಾಥ್ ಸರ್ ಅವರು ನನಗೆ ಕೌನ್ಸ್ಲಿಂಗ್ ಮಾಡಿದ್ರು. ಸುಮಾರು ನಾನು 8 ಗಂಟೆಗೆ ಕೂತ್ಕೊಂಡಿದ್ದು, 10:30 ತನಕ ಆಯಿತು ಕೌನ್ಸ್ಲಿಂಗ್. ಆ್ಯಕ್ಚುಲಿ ನಾನು ಮನೆಯಲ್ಲಿದ್ದೆ, ಪ್ರೇಮ್ನಾಥ್ ಸರ್ ಅವರು ಟ್ರಾವೆಲಿಂಗಲ್ಲಿದ್ದರು. ಅವರೆಲ್ಲೋ ಒಂದು ಊರಿಂದ ಬೇರೆ ಊರಿಂದ ಹೋಗ್ತಿದ್ರು. ಸೊ ಆ ಟ್ರಾವೆಲಿಂಗಲ್ಲಿ ಅವ್ರು ನನಗೆ ಕೌನ್ಸ್ಲಿಂಗ್ ಮಾಡಿದ್ರು. ನಾನು ಮನೇಲಿ ಕೂತ್ಕೊಂಡಿದ್ದೀನಿ. ಆ ಟೈಮ್ಗೆ ನನಗೆ ಧ್ಯಾನಕ್ಕೆ ಕೂತ ತಕ್ಷಣ ನನಗೆ ಎಲ್ಲ ನನ್ನ ಪಾಸ್ಟ್ ಲೈಫ್ಸ್ ಒನ್ ಬೈ ಒನ್ ಕಾಣಿಸ್ತು. ಒಂದು ಪಾಸ್ಟ್ ಲೈಫಲ್ಲಿ ಟೈಗರ್ ಆಗಿದ್ದೀನಿ, ಒಂದು ಪಾಸ್ಟ್ ಲೈಫಲ್ಲಿ ಟ್ರೈಬಲ್ಸ್ ರಾಣಿ ಆಗಿದ್ದೀನಿ. ಹೀಗೆ ತುಂಬ ಪಾಸ್ಟ್ ಲೈಫ್ ನೋಡಿದೆ ನಾನು. ಎಲ್ಲ ಪಾಸ್ಟ್ ಲೈಫಲ್ಲೂ ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ಆ ಚೆಸ್ಟ್ ಪೋರ್ಷನಲ್ಲೇ ಹೊಡೆದಿದ್ದೀನಿ, ಇಲ್ಲಾಂದರೆ ಏನಾದ್ರು ಆ ಪೋರ್ಷನಲ್ಲೇ ನಾನು ಏನೋ ಒಂದು ಮಾಡಿದ್ದೀನಿ, ಅದೆಲ್ಲ ಕಾಣಿಸಿದೆ ನನಗೆ. ಸೊ ಆವಾಗೆಲ್ಲ ನಾನು ಅದಕ್ಕೆಲ್ಲ ಫರ್ಗಿವ್ನೆಸ್ ಕೊಟ್ಟು, ಒಂದೊಂದು ಲೈಫ್ಗೂ ಫರ್ಗಿವ್ನೆಸ್ ಕೊಟ್ಟು ಕ್ಷಮಾಪಣೆ ಕೇಳಿಕೊಂಡು ಮುಂದೆ ಹಂಗೆ ನನಗೆ ಒಂದು ಮೂವಿ ಸೀನ್ ಥರ ಕಾಣಿಸ್ತು ಅದೆಲ್ಲ ಆದಮೇಲೆ ನನಗೆ ಲಾಸ್ಟಲ್ಲಿ ನಂದು ಚೆಸ್ಟ್ ಬೋನ್ ಎಲ್ಲ ಕಾಣಿಸ್ತಿದೆ ನನಗೆ. ಚೆಸ್ಟ್ ಬೋನ್ ನಾನೇ ಈ ಥರ ನೋಡ್ಕೊತಿದ್ದೀನಿ, ಚೆಸ್ಟ್ ಬೋನ್ ಕಾಣಿಸ್ತಿದೆ. ಇದೇನಪ್ಪ ಅಂತ ನನಗೆ ವಿಚಿತ್ರ ಅನಿಸ್ತಿತ್ತು. ಅದೆಲ್ಲ ಕಾಣಿಸ್ತಿದೆ ನನಗೆ. ಹಾಗೆ ಎಲ್ಲ ಅದು ವಾಟರ್ ಬಲೂನ್ಸ್ ಹೇಗೆ ಇರುತ್ತೆ ಆ ಥರ ನನಗೆ ಬ್ಲಡ್ ಕ್ಲಾಟ್ಸ್ ಆಗಿತ್ತು. ಸೊ ಅದೆಲ್ಲ ಮಾಸ್ಟರ್ ಸ್ಪಿನ್ನಿಂದ ಹಿಂಗೆ ಟ್ರಿಕ್ ಮಾಡಿದ್ರೆ ಹೆಂಗೆ ಅದು ಒಡೆದೋಗುತ್ತೆ ಆ ಥರ ಓಡಿತಿದ್ದುದು ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ ನಾನು.
ಜೊತೆಗೆ ನನಗೆ ಬ್ಲಡ್ ಫ್ಲೋ ಆಗ್ತಿರ್ಲಿಲ್ಲ. ಬ್ಲಡ್ ಫ್ಲೋ ಹಿಂಗೆ ಹೋಗಿ ಮತ್ತೆ ಉಲ್ಟಾ ಹಿಂಗೆ ಆಗ್ತಿದೆ. ಸೊ ಅದೆಲ್ಲ ನಾನು ನೋಡ್ತಿದ್ದೀನಿ. ಜೊತೆಗೆ ನನ್ನ ನರ್ವ್ಸ್ ಎಲ್ಲ ಹಿಂಗೆ ಕ್ರಾಸ್ ಆಗಿಬಿಟ್ಟಿತ್ತು, ಅದೆಲ್ಲ ಬಿಡಿಸ್ತಿದ್ದಾರೆ. ಮತ್ತು ಅದು ಸ್ಟಿಚಸ್ ಫೀಲಿಂಗ್, ಮತ್ತು ಒಂದೊಂದು ಜಾಗದಲ್ಲೂ ಒಂದೊಂದು ಪೋರ್ಷನಲ್ಲೂ ಹೀಲಿಂಗ್ ಮಾಡ್ತಿದ್ದಾಗ ನನಗೆ ತುಂಬ ಪೇಯ್ನ್ ಇತ್ತು. ಇದು ಎಷ್ಟು ಪೇಯ್ನ್ಫುಲ್ ಇತ್ತಂದರೆ, ಈ ಸರ್ಜರಿಗೆ ಆಸ್ಟ್ರಲ್ ಸರ್ಜರಿ ಅಂತ ಇದಾಗಿದ್ದು. ಇದಕ್ಕೆ ಏನು ಅನಸ್ತೇಷಿಯಾ ಇಲ್ಲ, ಏನಿಲ್ಲ. ಹಾಗೆ ಮಾಸ್ಟರ್ಸ್ ನನಗೆ ಎಲ್ಲ ಸಪೋರ್ಟ್ ಮಾಡಿ ಅದು ಹೀಲಿಂಗ್ ಮಾಡ್ತಿದ್ರು. ಆ ಪ್ರೊಸೆಸ್ಸಲ್ಲಿ ಫಸ್ಟ್ ನಂಗೆ ಹಂಗೆ ಕಾಣಿಸಿತ್ತು. ಆಮೇಲೆ ಎಲ್ಲ ನನಗೆ ಬ್ಲಡ್ ಈಸಿಯಾಗಿ ಫ್ಲೋ ಆಗೋದು, ಮತ್ತು ಎಲ್ಲ ನನಗೆ ಉಸಿರಾಟಕ್ಕೆ ಸ್ವಲ್ಪ ಆರಾಮ ಅನಿಸೋದು, ಅದೆಲ್ಲ ನನಗೆ ಅದೇ ಇದರಲ್ಲಿ ಕೂತಿದ್ದಾಗ ಅದು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಆ ಥರ ಕಾಣಿಸ್ತು ನನಗೆ. ಸೊ ಫುಲ್ಲು ಅದು ಪ್ರಾಸೆಸ್ ಫುಲ್ಲು ಒಂದು 2.5 hours ನಡೀತು ಎಲ್ಲ ಇದು ಪ್ರಾಸೆಸ್. ಸೊ ಇದೆಲ್ಲ ನಡೆದಾದ್ಮೇಲೆ ನಾನು ಆವತ್ತಿಂದ ನನಗೆ ಯಾವುದು ಶೂಟಿಂಗ್ ಪೇನ್ಸ್ ಇಲ್ಲ. ನೆಕ್ಸ್ಟ್ ಡೇಯಿಂದ ನನಗೆ ಯಾವುದು ಶೂಟಿಂಗ್ ಪೇನ್ಸ್ ಇರಲಿಲ್ಲ. ಸೊ ಆಫ್ಟರ್ ಆ ಶೂಟಿಂಗ್ ಇದಾದಮೇಲೆ 10 days ನಾನು ರೆಸ್ಟಲ್ಲೇ ಇದ್ದೆ. ನಾನು ಮನೇಲಿ ಏನೂ ಕೆಲಸ ಮಾಡಿಲ್ಲ. ಇವಾಗ ಫಿಸಿಕಲಿ ಹೇಗೆ ಸರ್ಜರಿ ಮಾಡಿದ್ರೆ ರೆಸ್ಟ್ ತೊಗೊಳ್ತಾರೆ, ನಾನು ಅದೇ ಥರ ರೆಸ್ಟ್ ತೊಗೊಂಡೆ 10 days. ಸೊ ಅದಾದಮೇಲೆ ಐ ವಾಸ್ ನಾರ್ಮಲ್. ಸೊ ಆದ ನಂತರ ಐ ವಾಸ್ ರಿಯಲಿ ಹ್ಯಾಪಿ. ಇದೇನಪ್ಪ ಮ್ಯಾಜಿಕ್ ಆಗೋಯಿತು. ಆಸ್ಟ್ರಲ್ ಸರ್ಜರಿ, ಆಸ್ಟ್ರಲ್ ಟ್ರಾವೆಲ್ ಅದೆಲ್ಲ ಕೇಳಿದ್ದೀನಿ, ಬಟ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು, ನನಗೆ ಆಸ್ಟ್ರಲ್ ಸರ್ಜರಿ ಆಗುತ್ತೆ ಅಂತ ನಾನೇನು ಕೂತ್ಕೊಂಡಿರಲಿಲ್ಲ. ನಂಗೆ ನೋವಿಂದ ನನ್ನ ಸಫರಿಂಗ್ ಐ ವಾಸ್ ತುಂಬ ಸಫರ್ ಮಾಡ್ತಿದ್ದೆ. ಸೊ ಅದೇನೋ ನನ್ನ ಮಾಸ್ಟರ್ಸ್ ಎಲ್ಲ ಇದರಿಂದ ನನಗದು ಆಗಿದೆ ಅಂತ ಎಲ್ಲ ದೇವರು ಅಂತ ಹೇಳ್ತೀವಿ. ಆ ಮಾಸ್ಟರ್ಸ್ ಎಲ್ಲ ಹೆಂಗೆ ಬಂದು ಹೆಲ್ಪ್ ಮಾಡ್ತಾರಂತ ಇದು ನನಗೊಂದು ಅನುಭವ ಆಯ್ತದು. ತುಂಬ ಚೆನ್ನಾಗಿತ್ತು ಇದು ನನ್ನ ಎಕ್ಸ್ಪೀರಿಯನ್ಸ್. ಇದು ನನ್ನ ಮೇಜರ್ ನನ್ನ ಲೈಫಲ್ಲಿ ಇದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನನ್ನ ಲೈಫಲ್ಲಿ ಇದು. ಸೊ ಇದು ಇಷ್ಟು ಹೇಳ್ತಾ ಎಲ್ಲರೂ ಧ್ಯಾನ ಮಾಡಿ. ಸೊ ಧ್ಯಾನದಿಂದ ತುಂಬ ಲಾಭಗಳಿದೆ. ಇದಕ್ಕೆ ಹೇಳೋಕ್ಕಾದ್ರೆ ಇದಕ್ಕೆ ಎಂಡೇ ಇಲ್ಲ. ಎಲ್ಲರೂ ಧ್ಯಾನ ಮಾಡಿ, ಧ್ಯಾನ ಕಲಿಸಿ. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.